Hey everyone, welcome back to my channel Chaitanya Vlogs. ಗೈಸ್ ಇದು ಹಲ್ದಿ ವ್ಲಾಗ್ ಆಗಿರುತ್ತೆ. ನಾನು ಅವತ್ತು ವೀಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ನಾನು ಮಲಗಿಬಿಟ್ಟಿದ್ದೆ. ಅದಕ್ಕೆ ವರ್ಷ ಈ ವ್ಲಾಗ್ನೆಲ್ಲ ಮಾಡಿದ್ದಾಳೆ. ಆ್ಯಂಡ್ ಇದರಲ್ಲಿ ತುಂಬ ಫನ್ ಆಗಿರುತ್ತೆ. ಆ್ಯಂಡ್ ಎಲ್ಲರ ಜೊತೆ ಮಾತಾಡ್ಸಿದ್ದಾಳೆ. ಈ ವಿಡಿಯೋ ಫುಲ್ ನೋಡಿ. ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಗೈಸ್ ಇಲ್ಲಿ ಪಾಪ ಮದುವೆಗೆ ಅಂತ ಬಂದು ವಾಯ್ಸ್ ಕೇಳಿಸ್ತಾ ಇದೆಯಾ ಎಲ್ಲೋ ಗೊತ್ತಿಲ್ಲ, ಆದರೂ ಟ್ರೈ ಮಾಡ್ತಾ ಇದ್ದೀನಿ. ಇಲ್ಲೆಲ್ಲ ಹುಡುಗಿನ ಕೇಳ್ತಾ ಇದ್ದಾರೆ ಏನು ಮಾಡ್ತಾ ಇದೆಯಮ್ಮ ಅಂದರೆ ಇವಳು ಮ್ಯಾಚಸ್ ನೋಡ್ತಾ ಇದ್ದೀನಿ ಅಂದು. ಎಕ್ಸ್ಪೆಕ್ಟೇಷನ್ಸ್ ಏನು ಅಂತ ಕೇಳಿದ್ರೆ ಪಾಪ ಫುಲ್ ಬ್ಲಶ್ ಆಗ್ತಾಳೆ, ನಾಚ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾಳೆ. ವೇಕೆನ್ಸಿ ಖಾಲಿ ಇದೆ ಗೈಸ್, ಟ್ರೈ ಮಾಡ್ಬೋದು. ನೋಡಿ ಇಲ್ಲಿ ನಿಮ್ಮ ಫೇಸ್ ತೋರಿಸು ಕ್ಲೀನಾಗಿ, ವೇಕೆನ್ಸಿ ಇದ್ರೆ ಹೇಳ್ತಾರೆ. ನಡೀತಾ ಇದೆ ಗಾಯ್ಸ್, 12 ಆಗಿದೆ. ಪಾಪ ಅವ್ರು ಫುಲ್ ಸುಸ್ತಾಗ್ಬಿಟ್ಟಿದೆ ಆಗ್ಲಿಂದ ನಿಂತ್ಕೊಂಡು ಇನ್ನು ಫೋಟೋಸ್ ಹಿಡ್ಕೊತಾನೆ. ಈ ಕಡೆ ನಾನು ಚೇತು ವೆಯ್ಟಿಂಗ್, ಇನ್ನೊಂದು ಚೇತು ಸ್ಲೀಪಿಂಗ್. ಕೃಷ್ಣಶಾಸ್ತ್ರ ನಡೀತಾ ಇದೆ. ನಮ್ಮಮ್ಮ ಆಗಿದ್ದಾರೆ. ನಮ್ಮಮ್ಮ ಹೋದಾಗ ಮುಂದೆ ಹೋಗ್ಬಿಟ್ಟು ವಿಡಿಯೋ ಮಾಡಿ ತೋರಿಸಿದ್ದೆ. ನಮ್ಮಮ್ಮ ಅಷ್ಟು ಇರ್ತಾರೆ ಗಾಯ್ಸ್. ಬರ್ತೈತಾ? ಇಲ್ಲ, ನಿದ್ದೆ ಬರಲ್ಲ ಇವಾಗ. ಮದ್ವೆ ಆಗೋ ಜೋಶ್. ಮದುವೆ ಇದ್ಕೊಂಡು ಬರಕ್ಕೆ ನಿದ್ದೆ ಬರ್ತದೆ. ನಮ್ಮ 3 ದಿನದಿಂದ ನಿದ್ದೆ ಮಾಡಿ. ಓ, ಮದ್ವೆ ಆಗೋ ಖುಷಿಗ? ಹೌದು, ಖುಷಿ, ಕಾತುರ, ಕುತೂಹಲ ಕಾಣಿಸ್ತೈತೆ. ಫುಲ್ ತೆಗಿ, ಆಫ್ ತೆಗಿ ಎಲ್ಲ ಬಂದ್ಬಿಡ್ಲಿ ವಿಡಿಯೋನ. ಹಾ, ಇವಾಗ ಹೇಳಿ. ಏನ್ ಹೇಳ್ಬೇಕಮ್ಮ? ಏನೋ ಹೇಳ್ತಾ ಇದ್ರಲ್ಲ, ಅದನ್ನ ಕಂಟಿನ್ಯೂ ಮಾಡಿ. ಅದೇ ನಮ್ಮ ಏನು ನಿಮ್ಮ ಅಭಿಪ್ರಾಯ? ಮದುವೆ ಅಂದ್ರೆ ಒಂದು ಕುತೂಹಲ, ಒಂದು ಕಾತುರ, ಒಂದು ಹುಮ್ಮಸ್ಸು, ಉತ್ಸಾಹ, ಎಲ್ಲದರ ಒಂದು ಕಾಂಬಿನೇಷನ್ ಇಂದ ನಿದ್ದೆ ಬಂದ ಇಷ್ಟ ಆಗಿದೆ. ಹೇಳ ಖರ್ಚು ಹೆಚ್ಚು ಕಡಿಮೆ ಒಂದು 17 ಲಕ್ಷ ಖರ್ಚಾಗಿದೆ. ಜೋರಾಗಿ ಹೇಳಿ. 17 ಲಕ್ಷ ಖರ್ಚಾಗಿದೆ. ಅದೊಂದು ಯಾರಿಗೆ ಮಾಡ್ಬೇಕು ನೀವು ಒಬ್ಬರೇ ಲಾಸ್ಟ್? ಬಹಳ ಅದೊಂದು ಅದೇ ಹಿಂಗ್ ಹೇಳಿ ತರ ಬರ್ತೈತೆ ಅವ್ನ ಮಾತು. 17 ಲಕ್ಷ ಖರ್ಚಾಗಿದೆ, ಹೇಳಿ 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 ಮದ್ವೆನೇ ಆಗ್ಬೇಡ, ಸುಮ್ಮನೆ ನಿತ್ಯ ನನ್ನ ಜೊತೆ ಎಲ್ಲ ಕೊಡ್ತಾರೆ. ದಯವಿಟ್ಟು ಅದಕ್ಕೆಲ್ಲ ಟೆನ್ಷನ್ ತಗೊಳಲ್ಲ ಅಂತ ಅನ್ಕೊಂತೀನಿ ತಾನೇ. ನಾನು ಓದಲ್ಲ, ಕಮೆಂಟ್ ಓದೋದಲ್ಲ, ಬೇರೆಯವರು ಓದ್ತಾರೆ, ಅದೇ ಬೇಜಾರು. ಒಳ್ಳೆ ಇಂಟೆನ್ಷನ್ ಇರೋರು ಅಲ್ಲ, ಒಳ್ಳೆ ಇಂಟೆನ್ಷನ್ ಇರೋರು ಬ್ಲೆಸಿಂಗ್ಸ್ ಮಾಡಿ, ಕೆಟ್ಟ ಇಂಟೆನ್ಷನ್ ಇರೋರು ಕಮೆಂಟೇ ಮಾಡಬೇಡಿ. ನೋಡಮ್ಮ, ನಮ್ಗೆ ಏನ್ ಸದ್ಯದ ಪರಿಸ್ಥಿತಿ ಏನಿದೆ ನಾವು ಹೇಳಿದೀವಿ, ಆಯ್ತಾ? ನಿಮ್ಗೆ ಏನ್ ಅನ್ಸ್ತಾ ಇದೆ ಅಂಕಲ್? ಮದ್ವೆ ಆಗ್ತಾ ಇದ್ದಾರೆ ನಮ್ಮ ಮಾವ. ಸುಮ್ಮನ್ ಮದ್ವೆ ಬಗ್ಗೆ ಏನ್ ಅನಿಸ್ತದೆ? ಅವನು ಹೇಳ್ಬೇಕು, ನಾನು ಹೇಳಕ್ಕ? ನಿಮ್ಗೆ ಹೆಂಗ್ ಅನ್ಸುತ್ತೆ? ಇಷ್ಟು ದಿನದಿಂದ ಮದ್ವೆ ಆಗಿಲ್ಲ, ಮದುವೆ ಮಾಡಿದ್ರೆ ನಮ್ಗೆ ಹೆಮ್ಮೆ ಐತೆ. ಇಷ್ಟು ದಿನದಿಂದ ಏನಿಲ್ಲ. ನನ್ಗೆ ಎಷ್ಟು ದಿನದಿಂದ ಹೇಳಿದ್ರು, 1 ವರ್ಷ 2 ವರ್ಷ ಆಯ್ತು ಹೇಳಿ ನಂಗೆ. ಮದ್ವೆ ಮಾಡ್ತೀವಿ. ನಮ್ಮ ಮಗನಿಗೆ ಮದುವೆ ಮಾಡಿದ್ರೆ ನಮ್ಗೆ ಹೆಮ್ಮೆ, ಸಂತೋಷ. ಅವನು ಹೊಸದಾಗ ಒಂದು ಜೀವನ, ನೂತನವಾಗಿ ಒಂದು ಹೊಸ ಜೀವನ ಪ್ರಾರಂಭಿಸ್ತಾನೆ. ಹೌದು, ನಮ್ಗಿನ್ನೂ ಸಂತೋಷ. ರಿಯಾಕ್ಷನ್ ನೋಡಿ, ರಿಯಾಕ್ಷನ್ ನೋಡಿ. ಅಂಕಲ್ ಮಾತಿನ ಬಗ್ಗೆ ನೀವೇನ್ ಹೇಳ್ತೀರಾ? ಅಂಕಲ್ ಮಾತ್ ಬಗ್ಗೆ ನೀವೇನ್ ಹೇಳ್ತೀರಾ? ಅಂಕಲ್ ಏನ್ ಹೇಳಿದ್ರು ಇಷ್ಟೊತ್ತು ಎಲ್ಲ 100% ಸತ್ಯ ಇದೆ. ಅದರಲ್ಲಿ ಯಾವುದೇ ತರದ ಸುಳ್ಳು ಕಂಡು ಬಂದಿಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾತನ್ನ ಇವತ್ತಿನ ದಿನ ಈ ಒಂದು ವಿಚಾರದ ಬಗ್ಗೆ ನಾನು ಯಾವುದೇ ತರದ ಒಂದು ಏನು ಅವಿಶ್ವಾಸನ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಅನ್ನೋ ಮಾತನ್ನ ಹೇಳಕ್ಕೆ ನಾನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ. ಜೀವನ ಪೂರ್ತಿ ಮರೆಯಲಾಗದಂತ ದಿನ. ಹೌದಮ್ಮ. ಈಗ ಏನು ನಮ್ಮ ಹೆಣ್ಮಕ್ಳು, ನಮ್ಮ ಮುತ್ತೈದೆಯರು ಇದ್ದಾರಲ್ಲ, ಎಲ್ಲ ಒಂದು ಹೆಚ್ಚು ಕಡಿಮೆ ಒಂದು 80ರಿಂದ 100 ಜನ ಸರಿಯಾಗಿ ತೀಡಿ ತೆಗೆದು ಕಿತ್ತಾಕಿದ್ದಾರೆ. ಅತ್ತೆ ಇಲ್ಲಿ ಟಿವಿ ಅವ್ರು ಬಂದವ್ರೆ, ನೀನ್ ಏನತ್ತೆ ನ್ಯೂಸ್ ಅವರು ನಾವು ತರಳೆ ನ್ಯೂಸ್ ನೋಡಿದ್ರಾ? ನೋಡಿ, ಈಗ ಮುಂದೆ ನೀವು ಇನ್ನೊಂದು ವರ್ಷ 2 ವರ್ಷದಲ್ಲಿ ಇಲ್ಲ ಲವ್ ಮ್ಯಾರೇಜ್ ಆಗ್ಬೋದು. ನೀವು ನೋ ಲವ್ ಮ್ಯಾರೇಜ್, ಬರೀ ಅರೇಂಜ್ ಮ್ಯಾರೇಜ್. ಅಲ್ಲ ಅದೇ ಎಲ್ಲಾ ಲಕ್ಷಣಗಳು ಕಂಡು ಬರ್ತಿದಾವೆ. ಅದ್ರ ಬಗ್ಗೆ ನಾವೇನು ಮಾತಾಡಲ್ಲ. ನಂಗೆ ಗೊತ್ತಿಲ್ದಿರೋ ಅವ್ರಿಗೇನೋ ಕಂಡು ಬರ್ತಾ ಇದೆಯಂತೆ ಗೈಸ್. ಲಕ್ಷಣಗಳು ಬರ್ತವೆ. ಜೀವನದಲ್ಲಿ ಇದುವರೆಗೂ ಒಂದು ಘಟ್ಟದಲ್ಲಿದ್ದ, ಜೀವನದಲ್ಲಿ ಇದುವರೆಗೂ ಒಂದು ಘಟ್ಟದಲ್ಲಿದ್ದ. ಈಗ ಅವನು ಒಂದು ಮೂಗುದಾರ ಹಾಕಿದ್ರೆ ಹೊಸದಾಗಿ ಜೀವನ ಪ್ರಾರಂಭಿಸೋದು. ಈಗ ಸೌಜನ್ಯ ಏನೋ ಚೈತನ್ಯ ಏನೋ ಕೇಳ್ತಾ ಇದಾರೆ, ನಾನು ಲವ್ ಮ್ಯಾರೇಜ್ ಆಗ್ತೀನಾ ಅಂತ. ಇವ್ರ ಕ್ವಶನ್, ನಾನು ಲವ್ ಮ್ಯಾರೇಜ್ ಆಗ್ತೀನಾ ಅಂತ. ಇವ್ರ ಆನ್ಸರ್ ಏನ್ ನೋಡೋಣ. ಅವ್ರದ್ದೇನಂದ್ರೆ ನೀನ್ ಲವ್ ಮ್ಯಾರೇಜ್ ಆದ್ರೆ ಅವರು ಆಗೋಣ ಅನ್ನೋ ಒಂದು. ಹೌದು,
ಅವ್ಳಿಗೆ ಫಸ್ಟ್ ಇವಾಗ ಆಲ್ರೆಡಿ ಮ್ಯಾಚಸ್ ನೋಡ್ತಾವ್ರೆ. ಅವರೇ ಮ್ಯಾಚಸ್ ನೋಡಿ ಅರೇಂಜ್ ಆಗ್ತಾವ್ರೆ ಅಂತೆ. ನಾನು ಇಲ್ಲಿ ಲವ್ ಮ್ಯಾರೇಜ್ ಆಗ್ತಿಲ್ಲ, ಇವರೇ ಕಳಿಸ್ತಾ ಇರೋದು ಅರೇಂಜ್ ಇವ್ರ ಇದಕ್ಕೆ. ಮ್ಯಾಚಸ್ ನೋಡ್ತಾ ಇದಾರೆ ಅವ್ರಿಗೆ. ನಿಮ್ಮ ಹುಡುಗವ್ರ ಮನೆಗೆ ಕಳ್ಸಮ್ಮ, ನಿಮ್ಮ ಹುಡುಗವ್ರ ಮನೆಗೆ ಕಳ್ಸು. ಇಲ್ಲ ಅಲ್ಲ ಬಾಯ್ ಫ್ರೆಂಡ್ ಇಲ್ಲ ಅಲ್ಲ ಕಳ್ಸಕ್ಕೆ. ನೋ ಬಾಯ್ ಫ್ರೆಂಡ್ ಅಂತೆಲ್ಲ ತರಲ್ಲ ಮಾತಾಡೋ ಅಣ್ಣ. ಬಾಯ್ ಫ್ರೆಂಡ್ ವಿಚ್ ಸೌಂಡ್ಸ್ ವೆರಿ ಬ್ಯಾಡ್. ಲೋ ವೆಯ್ಟ್, ಓಕೆ ಲೆಸ್ ವೆಯ್ಟ್. ಏನೋ ನಿಮ್ಮ ಫ್ಯೂಚರ್ ಹಸ್ಬೆಂಡ್ ನ ಮನೆಗಂತೆ ಕಳ್ಸಿಯಪ್ಪ. ಹಂಗೆ ಹೇಳು. ನೋಡಿ ನೋಡಿ ನಮ್ಮ ವೀಕ್ಷಕರು ಬಹಳ ಕುತೂಹಲದಿಂದ ಬಂದು ನೋಡ್ತಿರ್ತಾರೆ. ಅವರು ಮೈಕಿಡಿ ಓಡ್ಬಿಡ್ತಾರೆ ಇಡೀ. ಇಷ್ಟೇ ನಮ್ಮ ಜನ ಹಿಂಗೆ ನೋಡಿ. ಏನೋ ಫಿಯರ್ ಇಲ್ಲ ನಮ್ಮ ಮಾವಾಗೆ. ಫುಲ್ ಓಪನ್ ಅಪ್ ಆಗಿ ಮಾತಾಡ್ತಾ ಇದ್ದಾರೆ, ಜೋಶಲ್ಲಿ ಮಾತಾಡ್ತಾ ಇದ್ದಾರೆ. ಜೋಶ್ ಇದೆ, ಜೋಶ್ ಇದೆ. ಆದ್ಮೇಲೆ 1 ಲಕ್ಷ ಸ್ಯಾಲ್ರಿ ಬಂದ್ಮೇಲೆ ಅವ್ರ ತರ ಜೋಶ್ ಇರುತ್ತೆ. ಸಾಲ ಲಕ್ಷ ಸೋಲ ಇದ್ಮೇಲೆ ನಮ್ ತರ ಜೋಶ್ ಇರಲ್ಲ ನಮ್ಗೆ. ನೋಡು, ಅದಕ್ಕೆ ಇವರೇ ಎಕ್ಸಾಂಪಲ್. ಮದುವೆ ಆಗದಿರ್ತದ. ನಾವು ಬರ್ತೀವಿ. ನಿದ್ದೆ ಬತ್ತಿತ್ತಮ್ಮ. ಇಲ್ಲಿ ನಮ್ಮಮ್ಮ ನೋಡಿ ಗೈಸ್ ಅರ್ಶಿನ ಶಾಸ್ತ್ರ ಅಂದ್ಬಿಟ್ಟು ಕೈಯೆಲ್ಲ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ. ಇಲ್ಲಿ ನಮ್ಮ ದೊಡ್ಡಮ್ಮ ಮತ್ತೆ ಇನ್ನೊಂದು ದೊಡ್ಡಮ್ಮ ಮೀಟಿಂಗ್ ಮಾಡ್ತಾ ಇದ್ದಾರೆ. ನಮ್ಮಮ್ಮ ಪಾಪ ಆ ಕಡೆ ಈ ಕಡೆ ನೋಡ್ಕೊಂಡು ಅಲ್ಲಿ ಗೊತ್ತಿಲ್ಲದಿರೋದು ನೆಡ್ಕೊಳ್ತಾ ಇದ್ದಾರೆ. ಈ ಕಡೆ ಚೇತು ಮಿಂಚಿಂಗು, ಫುಲ್ ಮಿಂಚಿಂಗು. ನೆಕ್ಸ್ಟ್ ಮದುವೆ ಆಗ್ತೀನಿ ಅಂತ ಎಲ್ಲ ನೋಡ್ಕೊತಾವಳೆ. ಇಲ್ಲಿ ನಮ್ಮ ಚೇತು ಇಲ್ಲ ಗೈಸ್. ಚೇತು ವ್ಲಾಗ್ಸ್ನ ನಾನೇ ಕಂಟಿನ್ಯೂ ಮಾಡ್ತಾ ಇರೋದು ಯಾವಾಗಿಂದ ಅಂದರೆ ಅಲ್ಲಿಂದ ನನ್ನನ್ನೇನು ಬೇಡ ಬಿಡು. ತುಂಬ ಹೊತ್ತಿಂದ ನಾನೇ ಕಂಟಿನ್ಯೂ ಮಾಡಿದ್ದೀನಿ. ವಾಯ್ಸ್ ಚೇಂಜಸ್ ಗೊತ್ತಾಗ್ಬಿಡುತ್ತೆ ಅಲ್ಲಿ. ಸೊ ನೋಡಿ ಗೈಸ್, ನಿದ್ದೆ ಬರ್ತೈತೆ. ಇವಾಗ ಟೈಮ್ ಎಷ್ಟು ಚೇತು? 3:12 ಆಗಿದೆ ಗೈಸ್. ನಿದ್ದೆ ಇಲ್ಲ. ಬೆಳಿಗ್ಗೆಗೆಲ್ಲ ಡಾರ್ಕ್ ಸರ್ಕಲ್ ಆಗಿರುತ್ತೆ. ನಿದ್ದೆ. ನಾಳೆ ಕಾಲೇಜ್ ಸ್ಟಾರ್ಟ್ ನನಗೆ. ಆದರೂ ನಮ್ಮ ಮಾವನ ಮದುವೆ ಅಂತ ನೋಡಿ ಅಲ್ಲ, ಮಾವ ಅವ್ರು ಹೋಗ್ತಾವ್ರೆ ಅರ್ಶಿನ ಶಾಸ್ತ್ರ ಮುಗಿಸ್ಕೊಂಡು. ವೆಯ್ಟ್ ಮಾಡ್ತಾ ಇದ್ದೀವಿ. ಮುಹೂರ್ತ ನೆಕ್ಸ್ಟ್ 5:15. ಸೊ ವೆಯ್ಟಿಂಗ್ ಗೈಸ್, ಸ್ಟೇ ಟ್ಯೂನ್. ಆಮೇಲೆ ಅಷ್ಟೇ. ಈ ಕಡೆ ಇವ್ರು ಯಾರು ನನಗೆ ಇಷ್ಟೊತ್ತು ಮಾತಾಡ್ತಾ ಇದ್ದಾರೆ, ಇವಾಗ ಸೈಲೆಂಟ್ ಆಗಿಬಿಡ್ತಾರೆ. ಯಾಕೆ? ಇಷ್ಟೊತ್ತು ಮಾತಾಡ್ತಾ ಈ ಸಬ್ಜೆಕ್ಟ್ ಏನೋ ಅದೇ ಟಾಪಿಕ್ ಮಾತಾಡಿ, ಪರವಾಗಿಲ್ಲ. ರಿಪೀಟ್ ಮಾಡಿ. ಇವ್ರಿಗೆ ಕ್ಯಾಮ್ರಾ ಹಿಡಿದ್ರೆ ಭಯ. ಬದುಕಿರಲ್ಲ ಆದ್ರೆ ಯಾವಾಗ ಹಾಕ್ತಾರೆ ಅಂತ ಅಯ್ಯೋ ಅಣ್ಣ, ಎಷ್ಟು ಚೆನ್ನಾಗಿ ವರ್ಕ್ ಹಿಡ್ಕೊಂಡು ಮಲ್ಕೊಂಡವ್ರೆ. ಅದು ಇದ್ರ ಮೇಲೆ ಮಲ್ಕೊಂಡವ್ರೆ ನೋಡಿ. ಸಾರಿ ಇಲ್ಲ, ಹೊಡಿತಾ ಇಲ್ಲ. ಸೈಲೆಂಟ್ ಆಗ್ಬಿಟ್ರು, ಯಾರ ತದ್ದಿಸ್ಬಿಟ್ರು. ಇವ್ರು ಸ್ಟೋರಿ ಹೇಳ್ತಾರ ಆಗ್ಲಿಂದ. ಇವರು ಸ್ಟೋರಿ ಟೆಲ್ಲರ್. ನಮಸ್ಕಾರ. 4 ಗಂಟೆ ಆದ್ರೂ ಇವ್ರು ಸ್ಟೋರಿ ಮಾಡೋದ್ರಲ್ಲೇ ಇದ್ದಾರೆ.